ಇತ್ತೀಚಿನ ದಿನಗಳಲ್ಲಿ ಒಂದನ್ನು ನಾವು ನೋಡ್ತಾ ಇದ್ದೀವಿ, ಬ್ಯಾಡ್ ಪಬ್ಲಿಸಿಟಿ. ಒಂದು ಒಳ್ಳೆ ಸಿನಿಮಾನು ಬ್ಯಾಡ್ ಪಬ್ಲಿಸಿಟಿ ಮಾಡಿ ಬೀಳಿಸೋ ಪ್ರಯತ್ನಗಳು ಬಹಳ ಜೋರಾಗತ್ತವೆ. ಅದು ಹೆಂಗೆ ತಗೊಳ್ತೀರಿ? ಅಂದರೆ ಆಗೋರು ಆಗದೇ ಇರೋರು. ಏನು ಗೊತ್ತಮ್ಮ, ಬ್ಯಾಡ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀರಿ, ಅದು ನಡೆಯುತ್ತೆ ಸತತವಾಗಿ ಒಂದು ನಡೀತಾನೆ ಇರುವಂಥ ಪ್ರಯತ್ನ ಅದು ಈ ಪ್ರಪಂಚದಲ್ಲಿ. ಐ ಡೋಂಟ್ ಥಿಂಕ್ ದಟ್ ಶುಡ್ ಎಫೆಕ್ಟ್ ಯು. ಬಿಲೀವ್ ಇನ್ ಯೋರ್ ಸೆಲ್ಫ್. ಈಗ ಅವ್ರು ಬ್ಯಾಡ್ ಪಬ್ಲಿಸಿಟಿ ಮಾಡಬೇಕು, ಓಕೆ, ಅಲ್ಲೂ ದುಡ್ಡು ಖರ್ಚು ಮಾಡ್ತಾ ಇರಬೇಕು. ಕರೆಕ್ಟ್. ರೈಟ್. ಈಗ ನಿಮ್ಮ ಹತ್ರನೂ ದುಡ್ಡಿದೆಯಾ, ನಿಮ್ಮ ಹತ್ರನೂ ಜನ ಬಲ ಇದೆಯಾ, ನೀವು ಎಷ್ಟೋ ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮಗೂ ಫ್ಯಾನ್ಸ್ ಇದ್ದಾರಾ, ನಿಮಗೂ ಆಶೀರ್ವಾದ ಮಾಡೋ ಕೈಗಳಿದ್ದಾವ, ಯಾಕೆ ಹೆದರ್ತೀರಿ? ಅವ್ರು ಗೆದ್ದರು ಅಂದರೆ ನೀವೆಲ್ಲೋ ವೀಕ್ ಆಗಿದ್ದೀರಾ ಅಂತ ಅರ್ಥ. ಆವಾಗ ಏನು ಮಾಡಬೇಕು, ಸರಿಪಡಿಸ್ಕೊಬೇಕು, ಮುಂದೆ ನೀವು ರೆಡಿ ಇಟ್ಕೋಬೇಕಾಗತ್ತೆ. ಒಂದು ತಿಳ್ಕೊಳ್ಳಿ, ಎದುರುಗಡೆ ಒಬ್ಬ ಕತ್ತಿ ಎತ್ಕೊಂಡು ಓಡಕ್ಕೆ ಬರಬೇಕಾದ್ರೆ, ಇಲ್ಲ ನಾನು ಕತ್ತಿ ಎತ್ತಲ್ಲ, ನಾನೀಗ ಓಕೆ ಕತ್ತಿ ಎತ್ತಬೇಡ, ಅವನು ಹೊಡೆಯೋ ಕತ್ತಿನ ಬೀಸೋದಕ್ಕೆ ಅಟ್ಲೀಸ್ಟ್ ಒಂದು ಶೀಲ್ಡ್ ಬೇಡವಾ? ಅದೇ ನನ್ನ ಜನ. ಕತ್ತಿ ಚೂಪ್ ಎಷ್ಟಿದೆ ನನ್ನ ಬಗ್ಗೆ ಇದಿಲ್ಲ, ನನ್ನ ತಗಡು ನನ್ನ ಕೈಲಿರೋ ಸಿಕ್ಕಾಬಿಟ್ಟೆ ಗಟ್ಟಿ ಇದೆ. ನನಗೆ ಅದಕ್ಕೆ ಹೆದರಲ್ಲ.